ಒಳಗೊಳಗೆ ನೋಡಿ ನಮ್ಮ ಸ್ಪಂದನ ಮನೆ ಕಟ್ಟೋರು. ಈ ಮನೆ ನಾವು ಫಸ್ಟ್ ಬಂದಾಗ್ಲೂ ಇತ್ತು. ಇನ್ನು ಈ ಮನೆ ಇರ್ಲಿಲ್ಲ, ಆಮೇಲೆ ಈ ಮನೆ ಇರ್ಲಿಲ್ಲ, ಎಲ್ಲ ಈಗ ಆಗ್ಬಿಟ್ಟಿದೆ. ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಬ್ರು. ಸರ್ ಬನ್ನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋನ ನಾನು ನಮ್ಮ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಿಖಿಲ್ ಅವರು ಕೂಡ ಬಂದಿದ್ದಾರೆ, ಹಾಗೆ ಮುತ್ತರಾಜ್ ಕೂಡ ನನ್ನೊಂದಿಗೆ ಜಾಯ್ನ್ ಆಗಿದ್ದಾರೆ. ಸೊ ಇವಾಗ ನಾವು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ, ಹಾಗಾಗಿ ವೆಯ್ಟ್ ಮಾಡಿ. ಸದ್ಯಕ್ಕೆ ನಾವು ಬಸವೇಶ್ವರ ನಗರಲ್ಲಿದ್ದೀವಿ. ಇಲ್ಲಿಂದ ನಾವು ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ಡೈರೆಕ್ಟ್ ಮೈಸೂರಿಗೆ ತಲುಪ್ತೇವೆ. ಸೊ ನಮ್ಮದು ಕೆಂಗೇರಿಲಿ ಒಂದು ಸೈಟ್ ಇದೆ ಅಲ್ಲ, ಸೊ ಅಲ್ಲಿ ಹತ್ರ ಹೋಗಿ ನೋಡಿ. ಅಕ್ಕಪಕ್ಕ ಎಲ್ಲ ಮನೆ ಮಾಡಿಬಿಟ್ಟಿದಾರಂತೆ. ಹೋಗಿ ಎಲ್ಲ ರಿಜಿಸ್ಟರ್ಕ್ಕೂ ಮುಂಚೆ ಹೋಗಿದ್ದು. ಸೊ ಅದಾದ್ಮೇಲೆ ಹೋಗಿ ಎಲ್ಲ ಒಂದೇ ಸಲ ಹೋಗಿರೋದು. ನಾನೊಂದು 2-3 ಸಲ ಏನೋ ಅಷ್ಟೇ. ಸೊ ನೋಡ್ಕೊಂಡು ಹೋಗೋಣ. ಓಕೆ ಗೈಸ್, ಇದೆ ಇಲ್ಲೇ ರೈಟ್ ಎತ್ಕೊಳ್ಳಿ ನೋಡೋಣ. ಇದೇ ಲೇಔಟು. ಎಲ್ಲ ಮನೆ ಕಟ್ತವ್ರೆ. ಇದೇ ಅದೇ ಅನ್ಸುತ್ತೆ, ಕರೆಕ್ಟ್ ಇದೇ ರೋಡು. ಕರೆಕ್ಟಾಗಿ ಬಂದಿದ್ದೀವಿ. ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋದ್ರೇನೆ ಸೈಟ್ ನಮ್ದು. ಈ ಮನೆಯೆಲ್ಲ ಇದ್ದು ಗೊತ್ತಾ, ಇದೆ ಅಣ್ಣ ಕರೆಕ್ಟು. ಸೆಕೆಂಡ್ ರೈಟೇನೆ. ಚಿಕ್ಕ ಕ್ಲಾಸ್ ಮನೆ ಕಟ್ತಾವೆ ಅಲ್ಲಿ. ಏನಿಷ್ಟು ಗಲೀಜಾಗಿ ಹೋಗೈತೆ, ಎಲ್ಲ ಅಡ್ಕಾಕ್ಬಿಟ್ಟವ್ರೆ ಮನೆ ಕಟ್ಟೋರು. ಈ ಮನೆ ನಾವು ಫಸ್ಟ್ ಬಂದಾಗ್ಲೂ ಇತ್ತು. ಇನ್ನು ಈ ಮನೆ ಇರಲಿಲ್ಲ, ಆಮೇಲೆ ಈ ಮನೆ ಇರಲಿಲ್ಲ, ಎಲ್ಲ ಈಗ ಆಗ್ಬಿಟ್ಟಿದೆ. ಈಗಿನ್ನೂ ನಿಲ್ಸೇ ಬಿಟ್ಟವ್ರು. ಇಷ್ಟೇ ಇತ್ತು ಅವಾಗ ಬಂದಾಗ್ಲೂ. ಸೊ ಮನೆಗೆ ಬಂದು ಇದೇನೋ ಮಾಡ್ಕೊಂಬಂದು ತಿನ್ನು ಅಂತವ್ರು. ಏನಿದು? ಇದು ಹಾಫ್ ಬಾಯ್ಲ್ಡ್ ಅಂತ ಗೊತ್ತಿದೇನು? 10 ಮೊಟ್ಟೆದು ಎಲ್ಲೋ ತಿನ್ನಬಾರ್ದು ತಾನೇ. ಏನಾಗಲ್ಲ, ಅದೆಲ್ಲ ಚಂದ ದಪ್ಪಕ್ಕೆ. ಅಲ್ಲ, ಇನ್ನೂ ಏನೇನೋ ಇದೆ. ಈರುಳ್ಳಿ ಮತ್ತೆ ಅದು ಬರ್ಗರಲ್ಲಿ ಬರುತ್ತಲ್ಲ ಇಲ್ಲ, ಆವಾಗ ತಗೊಂಡಿದ್ದೀನಲ್ಲ. ನಾನು ಡಯಟ್ ಫುಡ್. ಇದು ಡಯಟ್ ಫುಡ್. ಇದು ಡಯಟ್ ಫುಡ್ ಆರ್ಡರ್ ಮಾಡಿದ್ದೆ ರೇಖಾ ಕಿಚನ್ಸಿಂದ. ನನಗೊಂದು, ಮುತ್ತಣ್ಣಗೊಂದು, ಇವ್ರಿಗೊಂದು. ಇವ್ರು ನೋಡಿದ್ರೆ ಇದನ್ನ ಮಾಡ್ಕೊಂಡು ಬಂದವ್ರು. ನೀವು ತಿಂದ್ರಾ? ಮತ್ತು ನಂಗೆ ಯಾಕೆ ಮಾಡಿದ್ರಿ? ಸೊ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಓಹ್ ಯಪ್ಪ, ಮೈಸೂರಲ್ಲಿ ಇವತ್ತು ಪಕ್ಕಾ ಮಳೆ ಬರುತ್ತೆ ನನ್ನ ಪ್ರಕಾರ. ಸೊ ಮಳೆ ಬಂದಿರಲಿಲ್ಲ ಇಲ್ಲಿ. ಅಯ್ಯೋ, ಏನು ಇದನ್ನ ನೋಡು, ಆಮೇಲೆ ಕಾರನ್ನ ನೋಡು. ಅಲ್ಲ ಏನು ತಗೋಣ, ಮಳೆನಾ? ಇಷ್ಟು ಹನಿ ಬಿದ್ದಿರೋದಕ್ಕೆ ಆ ಕಾರ್ ಹಂಗಾಗಿರೋದು. ಅಲ್ಲಿ ಏನು ಹಸಿಮೆಣಸಿನ್ಕಾಯಿ ಕಿತ್ಕೋಬೇಕು ತಾನೆ? ಎಲ್ಲ ಕೆಂಪು ಅಲ್ಲೇ ಒಣಗಬೇಕು. ಅದು ಈಗ ಒಣಗುತ್ತೆ, ಅದನ್ನ ಕಿತ್ಕೊಂಡ್ರು ಒಣಗಿಸ್ಬೇಕು ಬಿಸಿಲಿಗೆ. ಕಾಮ್ ಲೆಟ್ಸ್ ಗೋ. ನಿಶಾ ಇದ್ದಾರೆ ನಮ್ಮೊಂದಿಗೆ. ಯಾಕೆ ಇವತ್ತು ಗಾಡಿ ತಗೋಗಿಲ್ಲ? ನಾನು ತಗೊಂಡೇ ಹೋಗ್ತಿಲ್ಲ, ಆಟೋದಲ್ಲಿ ಇತ್ತಿರೋದು. ರಚಿತನೂ ಇರ್ಲಿಲ್ಲ ಇವತ್ತು, ಅವ್ಳು ಬೇಗ ಹೋಗಿದ್ಲು. ಇಲ್ಲಿಂದ ಏನೋ ಒಂದ್ ಸೈಡ್ 300, ಆ ಕಡೆಯಿಂದ 300, 600 ಒಂದ್ ದಿನಕ್ಕೆ ಕೊಟ್ಕೊಂಡು ಕಾಲೇಜ್ಗೆ ಹೋಯ್ತಾಳಂತೆ. 300 ಬ್ಲೂ ಕಲರ್ ಬರ್ತೈತೆ. ಗಾಡಿ ಓಡ್ಸಕ್ಕೆ ಆಗಲ್ಲ ಈ ಬಿಸ್ಲಲ್ಲಿ. ಹೋಗ್ಬೇಕಾದ್ರೆ ಇವತ್ತು ಇವರೆಲ್ಲರಿಗೂ ಚೀಟ್ ಡೇ ಗೈಸ್. ಎಲ್ಲರೂ ನಾನ್ ವೆಜ್ ತಿಂತಾ ಇದ್ದಾರೆ. ಇವಣ್ಣ ಇದು ತಿನ್ಬೋದಾ, ಲೆಮನ್ ಹಾಕೋಬೋದಾ ಅಂತೆಲ್ಲ ನಮ್ಮ ಅಣ್ಣ ಕೇಳ್ತಾನೆ. ಅದು ತಿನ್ಬೋದು, ಇದು ತಿನ್ಬೋದು ಅಂತ ಹೇಳ್ತಾರೆ. ಎಲ್ಲ ಡಯಟ್ ಮಾಡ್ತಾರೆ. ನಂಗೂ ಮಾಡ್ಬೇಕು ಅನಿಸ್ತೈತೆ. ಏನಕ್ಕೆ ಮಾಡ್ತೀಯಾ? ಅಲ್ಲ, ನೀವೆಲ್ಲ ಹೀಗೆ ಅದು ತಿನ್ಬೋದು, ಇದು ತಿನ್ಬೋದು, ರೋಲ್ ತಿನ್ಬೇಕಂತಾನೆ ಇಲ್ಲಿಗೆ ಬಂದಿದ್ದು, ಅದೆಲ್ಲ ನೋಡ್ರೆ
ನೋಡಿ ಏನ್ ಬೇಕಾದ್ರೆ ತಿನ್ಬೋದು, ಆದ್ರೆ ದಪ್ಪನೇ ಆಗಲ್ಲ. ನಿಮ್ದೊಂಥರ ಪ್ರಾಬ್ಲಮ್, ಅವ್ರದ್ದೊಂಥರ ಪ್ರಾಬ್ಲಮ್ ಅಲ್ಲ. ಎಲ್ಲರ ಲೈಫಲ್ಲೂ ಏನಾರು ಒಂದು ಇರುತ್ತೆ ಅಲ್ಲ. ಬೇಡ, ನಂದು ಬೇರೆ ಬರುತ್ತೆ. ಇವತ್ತು ನಾವು ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀವಿ. ಯಾರ್ದು ಅಂತಂದರೆ ಸ್ವಾತಿ ಸ್ಪಂದನ ಅವರ ಕಸಿನ್ ಬ್ರದರ್ದು. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ವಿ. ನಾನು, ನಿಖಿಲ್ ಅವರು, ನಿಶಾ ಹೋಗ್ತಾ ಇದ್ವಿ. ಮುತ್ತಣ್ಣ ಅವ್ರು ಬರ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗಿನ್ನು. ಸೊ ಹಂಗಾಗಿ ನಾನು ಇನ್ನೂ ರೆಡಿ ಆಗ್ತಾ ಇದ್ದೀನಿ. ಸೊ ನಿಶಾ ಇವತ್ತು ಅವಳ ಫ್ರೆಂಡ್ ದಿಶಿಂದು ಬರ್ಡೇ ಅಂದ್ಬಿಟ್ಟು ಮಾರ್ನಿಂಗೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಳೆ. ಅವಳಂಗೆ ನಮ್ಮನ್ನ ಜಾಯಿನ್ ಆಗ್ತಾಳೆ. ಅಲ್ಲಿಂದ ಹಂಗೆ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಮದುವೆ ಇರೋದು ಬನ್ನೂರು ಹತ್ರ. ಸೊ ಅದು ದೇವಸ್ಥಾನದಲ್ಲಿ, ನನಗೂ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಸೊ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸೊ ಟುಡೇ ಐ ಆಮ್ ವೇರಿಂಗ್ ದಿಸ್ ಬ್ಯೂಟಿಫುಲ್ ಕ್ರೇಪ್ ಸಿಲ್ಕ್. ಸೊ ಇದು ನಾನು ಹುಟ್ಟೇ ಇರಲಿಲ್ಲ. ಸೊ ಬ್ಲೌಸ್ ಸ್ವಲ್ಪ ಲೂಸ್ ಇದೆ. ಸೊ ಲೆಟ್ಸ್ ಸಿ. ಸೊ ತುಂಬ ಚೆನ್ನಾಗಿದೆ. ಈ ಕಲರ್ ಬೇಕಿತ್ತು ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ಉಡ್ತಾ ಇದ್ದೀನಿ ಈ ಸ್ಯಾರಿನ. ತುಂಬ ದಿನದಿಂದ ಇಟ್ಕೊಂಡು ಅದರ ಒಂದು ಸ್ಪೆಷಲ್ ವೆಕೇಷನ್ಗೆ ಹಾಕೋಬೇಕು ಅಂತ ಅಂದ್ಬಿಟ್ಟು ಇಟ್ಕೊಂಡೇ ಇದ್ದೆ. ಸೊ ಇವತ್ತು ಅದನ್ನು ಉಡುವ ಸಮಯ. ಸೊ ರೆಡಿಯಾಗಿದ್ದೀವಿ, ಹೋಗ್ತಾ ಇದ್ದೀವಿ ನಾವೀಗ. ನಿಶಾನಾಗೆ ಅಲ್ಲಿ ಪಿಕ್ ಮಾಡಿಕೊಂಡು ಹೋಗಬೇಕು. ಸೊ ಟೈಮ್ ಇವಾಗ 8:45 ಆಗೋಗ್ಬಿಟ್ಟಿದೆ. ಸ್ವಾತಿ ಆಲ್ರೆಡಿ ಕಾಲ್ ಮಾಡಿದ್ಲು, ಎಲ್ಲಿದ್ದೀರಾ ಅತ್ತಿಗೆ ಅಂತ. ಸೊ ಚಲೋ ಬೇಗ ಹೋಗೋಣ ಬನ್ನಿ, ನಡ್ರಿ. ಬ್ಲ್ಯಾಕ್ ನಿಶಾ ಅವರು ಬೆಳಗ್ಗೆ ನನಗೂ ಕೇಳ್ಕೊ ಬಂದ ದೇವ್ರಿಗೆ ಏನಂತ ಕೇಳ್ದೆ, ಹೇಳೇ ಒಳ್ಳೇದಾಗ್ಲಿ ಅಂತ ಹೇಳಿರಲ್ಲ ಬಿಡಿ. ಬೇರೆ ಕೇಳ್ದೆ, ಅದಕ್ಕೆ ಹೇಳಲಿಲ್ಲ. ಏನು ಹೇಳು, ಅದು ಕೇಳ್ಕೊಂಡಿರೋದು ಹೇಳ್ಬಾರ್ದು. ಸ್ಪಂದನ ತಿಂದಿದ್ದಾಳಂತೆ, ಹಂಗಾಗಿ ಬಂದಿಲ್ಲ ಸ್ಪಂದನ ಅವರು. ಮುಸ್ತಫಾ ಟುಡಿನ್ ಟಿನ್ ನೋಡಿ ನಮ್ಮ ಸ್ಪಂದನ ಅವರು ಹೆಂಗೆ ಕಾಣ್ತಾ ಇದ್ದಾರೆ ಅಂತ ತೋರ್ಸ. ಹಿಂಗ್ ತಿರ್ಕೊಳೆ ಲಲ್ಲ. ಬನ್ನಿ ಸತಿ ಅವರೇ, ನೀವು ಬಂದೆ ಸರ್. ಹಾ ತಿರ್ಕಳಿ ಹಿಂಗೆ ಒಂದೇ ಫ್ರೇಮು. ಒಂಚೂರು ಮೇಲ್ ನಿಂತ್ಕೊಬಿಟ್ಟವ್ರೆ ಅಂಕಲ್, ಅದಕ್ಕೆ ಏನು ಐಟ ಕಾಣ್ತವ್ರಲ್ಲ. ಚೆನ್ನಾಗ್ ಕಾಣ್ತಾ ಇದ್ದೀರಾ ಇಬ್ರು. ಹಾ ಸೂಪರ್. ಒಳಗೊಳಗೆ ಎದೆಯೊಳಗೆ ಅಣ್ಣ ದೊಡ್ಡ ಥ್ಯಾಂಕ್ ಯು. ಏನ್ರೋ ಸುಂದರಿ ರಾಸ್ ಬಂದೆ ವಾಟ್ ಉಮ್ಮಕ್ಕ ಸೌಮ್ಯಕ್ಕ ಫೋಟೋ ತಗೋಬೇಕಂತೆ, ಬನ್ನಿ. ಬಂದೆ ಒಂದು ನಿಮಿಷ. ಅಯ್ಯೋ ಇರಿ, ಈಗ ತೋರಿಸ್ತೀನಿ. ಅಕ್ಕಿ ಓಯ್, ಏನ್ ನಿಮ್ದು? ಇವನೇನ್ ಮಾಡಿದಾನೆ ಗೊತ್ತಾ ಫ್ರೆಂಡ್ಸ್? ಗೊತ್ತಾ ಮಂಗ್ಲಮ್ಮ ನಿಮ್ಗೆ ಏನ್ ಮಾಡೋನು ಅಂತ? ಅಳಿಲ್ಗಳನ್ನೆಲ್ಲ ಹಿಡ್ಕೊಂಡು ಬಂದಿ. ಎಸ್ ಈಚೆ ಕಳಿಸ್ಬೇಕು ತಾನೆ, ಅದನ್ನ ತೆಗೆದ್ಬಿಟ್ಟು ಹಿಡ್ದು ಬಾಯಲ್ಲಿ ಹಿಡ್ಕೊಂಡವ್ನು ಕರೆಕ್ಟಾಗಿ. ಹಂಗೆ 2-3 ಆ ಥರ ಮಾಡೋನು. 2-3 ಒಳಗಡೆ ತಗೊಂಡು ಬಂದ್ಬಿಟ್ಟು ನಾವು ನೋಡಿ ಆಚೆ ಬಿಡ್ತಾ ಇದೀವಿ. ಬುದ್ಧಿ ಕಲಿತಾ ಇದೀಯ ನೀನು? ಓಯ್ ಮಂಗ್ಲಮ್ಮ, ನಾಳೆ ಬರ್ತಾರೆ ಹೆಂಗೋ ಬಿಡು ಅಂದ್ಬಿಟ್ಟು ಆರಾಮ ಮಲಗಿದ್ರಾ? ಹಾ ಮುತ್ತರಾಜ್, ನಿಮ್ ಲಕ್ಕಿ ಸಾಧನೆ ಹೇಳಿ. ಹೇಳಲಾರದ ಸಾಧನೆ ಒಂದು. ಅಲ್ಲಿ ನೋಡಿ ಹೆಂಗ್ ಕೂತವನೆ, ಹೋಗ್ಬಿಟ್ಟು ಕಳ್ಳ ಕೂತಂಗೆ. ಹಾ ಏನ್ ಮಂಗ್ಲಮ್ಮ?
ಅಲ್ಲಿ ಹೋಗಿ ಹಿಡ್ಕೊಂಡ್ ಬರ್ತಾನೆ ಗಾರ್ಡನ್ ಅಲ್ಲಿ ಮರದ ಆ ಮರ ಈ ಮರದ ಮೇಲೆಲ್ಲ ಹತ್ತಿ ಹತ್ತಿ ಹೋಗಿ ಹಿಡ್ಕೊಂಡ್ ಬರೋದು. ಸರ್ ಸರ್ ಬನ್ನಿ ಇಳಿರಿ. ಮಳೆ ಬರ್ತಾ ಇದೆ, ಗಮ್ಮಂತ ಇದೆ ಭೂಮಿ ಎಲ್ಲ. ನಮ್ ಗುಂಡಂಗೆ ಯಾವ್ದೋ ಒಂದು ಬಟ್ಟೆ ಹಾಕೊಳ್ಳೆ ನಿಶಾ. ಇದು ಯಾವ್ದು ಗೊತ್ತಾ ನಿಕ್ಕಿ, ನಿಮ್ಗೆ ಗೊತ್ತಾ? ನೆನ್ಪಿದ್ಯಾ? ಯಾರು ಇಲ್ಲ ಮನೇಲಿ, ನಾನು ಮತ್ತೆ ಕರೆಂಟ್ ಇಲ್ವಾ? ಪ್ಯಾರಿಸ್ ರಿಷಿದ್ ಫಸ್ಟ್ ಟಾಪ್ ನಿಶಂದಿದು ಪ್ರಮೋಷನ್ದಿದು ಹಾಕೊಳ್ಳೆ ಗುಂಡಂಗೆ. ಸೊ ಮಳೆ ಬರ್ತಾ ಇದೆ ಇವತ್ತು ನಮ್ಮ ಮೈಸೂರಿನಲ್ಲಿ. ನಿಶಾ ದಿಶನ್ ಬರ್ಡೇ ಇವತ್ತು, ಸೊ ಹಂಗಾಗಿ ಅಲ್ಲೋಗಿದ್ದಾಳೆ. ಮುತ್ತಣ್ಣ ಮೇ ಬಿ ಮೇಲಿದ್ದಾರೆ, ನಾನು ಮಲಗಿದ್ದು ಎದ್ದೆ ಇವಾಗ. ಸೊ ಮಳೆ ಬರ್ತಾ ಇದೆ, ಚೆನ್ನಾಗಿದೆ ವೆದರ್. ಆ್ಯಕ್ಚುಲಿ ಜೋರಾಗೆ ಬರ್ತಾ ಇದೆ. ನಾವು ಒಂಚೂರು ಕುವೆಂಪು ನಗರ್ಗೆ ಹೋಗ್ಬೇಕಿತ್ತು, ಕೆಲಸ ಇತ್ತು. ಸೊ ನೋಡಬೇಕು ಏನಾಗುತ್ತೆ ಇವಾಗ ಅಂತ ಅಂದ್ಬಿಟ್ಟು. ಓ ಫುಲ್ ಜೋರು ಮಳೆ, ಕರೆಂಟ್ ಬೇರೆ ಇಲ್ಲ. ಫಿಶ್ ರೆಡಿ ಆಗಿದೆ ಇವತ್ತು. ಯಾವ ಫಿಶ್ ಇದು? ಹಲೋ ಎಕ್ಸ್ಕ್ಯೂಸ್ ಮೀ, ಯಾವ ಫಿಶ್ ನೀವು ಮಾಡಿರೋದು? ಯಾವ ಫಿಶ್ ಇದು? ಯಾವ್ದ್ರಲ್ಲಿ ಮಾಡಿದ್ದಾರೆ? ತವಾ. ಓ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಬೇಯ್ತಾ ಇದೆಯಾ ಇದು? ಓಕೆ, ನಾನಿವಾಗ ಇದಕ್ಕೆ ಸ್ವಲ್ಪ ಓಟ್ಸ್ ಮಾಡ್ಕೊಂಡು ತಿಂತೀನಿ. ಬೇಡ ಬೇಡ ಅಂದ್ರು ಒಂದು ಫಿಶ್ ತಿನ್ನು ಅಂತ ತಿನ್ನಿಸ್ತಾ ಇದ್ದಾರೆ. ನಿಶಾ ಮೇಡಮ್ ಇವಾಗ ಬಂದಿದ್ದಾರೆ, ಬನ್ನಿ ಅವ್ರನ್ನ ತೋರಿಸ್ತಿದೆ. ಇಲ್ಲಿ ನಾನು ನಿಧಿಗಿದಿ ಇಟ್ಬಿಟ್ಟವಳ ಅಂತ ಗೊತ್ತಾಗಲ್ಲ ಗೈಸ್ ನನಗೆ. ಒಳಗಡೆ ಸೇರ್ಕೊಂಡ್ಬಿಟ್ರೆ ಈಚೆಗೆ ಬರಲ್ಲು. ಅದೇನು ಇಟ್ಟವಳೆ ಇವನು ಈಗೀಗ. ಯಾವ ಗ್ಯಾಪಲ್ಲಿ ಬಂದೆ ನೀನು ಇಲ್ಲಿಗೆ? ಬಾ